ಇದು ಕರ್ನಾಟಕದ ಸುಪ್ರಸಿದ್ಧ ಸಿದ್ದರ ಬೆಟ್ಟ. ಇನ್ನೆಷ್ಟು ದಿನ ಕೈ ಕಟ್ಕೊಂಡು ಕೂತಿರ್ತೀರಿ? ಆ ಸಿದ್ದರ ಬೆಟ್ಟದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾ ನಿಮ್ಗೆ? ಅವ್ರು ನಮಗೆ ಹೊಗೆ ಹಾಕ್ತಾರೆ, ಚೊಂಬಲ್ಲಿ ನೀರ್ ಹಾಕ್ತಾರೆ, ನಾವು ಹಾಕಿಸ್ಕೋಬೇಕು. ಎಲ್ಲಿ? ನಮ್ಮ ಜಾಗದಲ್ಲಿ. ದಾಬಸ್ಪೇಟೆ ಠಾಣೆಗೆ ಪುನೀತ್ ಕೆರೆಹಳ್ಳಿ ಭೇಟಿ ಕೊಟ್ಟಿದ್ರು. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ದಾಬಸ್ಪೇಟೆ ಠಾಣೆಗೆ ನಿನ್ನೆ ಆಗಮಿಸಿದ್ರು. 25/7/2025ರಂದು ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರ ಬೆಟ್ಟದ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟ ಹಿನ್ನೆಲೆ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಸಾಮರಸ್ಯ ಧಕ್ಕೆ ಹಿನ್ನೆಲೆ ಆರೋಪ ಕೇಳಿಬಂದಿತ್ತು. ಪ್ರಕರಣದ ಬಗ್ಗೆ ಹೇಳಿಕೆ ಕೊಡಲು ಪುನೀತ್ ಕೆರೆಹಳ್ಳಿ ದಾಬಸ್ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ರು. ಠಾಣೆಗೆ ಆಗಮಿಸುವ ಮುನ್ನ ದಾಬಸ್ಪೇಟೆಯಲ್ಲಿ ಕಾರ್ಯಕರ್ತರಿಂದ ಭರ್ಜರಿ ಸ್ವಾಗತ ಕೂಡ ಮಾಡಲಾಗಿದೆ. ಹೂಮಾಲೆ ಹಾಕಿ ಸ್ವಾಗತ ಕೋರಿದ ಹಿಂದೂ ಕಾರ್ಯಕರ್ತರು ದಾಬಸ್ಪೇಟೆ ಠಾಣೆ ಮುಂದೆ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ರು. ಹಿಂದೂಗಳೇ, ಇನ್ನೆಷ್ಟು ದಿನ ನಿರ್ವೀರ್ಯರಂತೆ ಬದುಕ್ತೀರಿ? ಇನ್ನೆಷ್ಟು ದಿನ ಕೈ ಕಟ್ಕೊಂಡು ಕೂತಿರ್ತೀರಿ? ಇದು ಕರ್ನಾಟಕದ ಸುಪ್ರಸಿದ್ಧ ಸಿದ್ದರ ಬೆಟ್ಟ. ಇವತ್ತು ಏನಾಗಿದೆ ಸಿದ್ದರ ಬೆಟ್ಟದಲ್ಲಿ? ಈ ಮೊಘಲರು ಯಾವಾಗ ಬಂದ್ರು ನಮ್ಮ ದೇಶಕ್ಕೆ, ಅದಕ್ಕಿಂತ ಮುಂಚೆಯಿಂದ ಕೂಡ ಈ ಸಿದ್ದರ ಬೆಟ್ಟ ಇತ್ತು. ಆದ್ರೆ ಇವತ್ತು ಆ ಸಿದ್ದರ ಬೆಟ್ಟದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾ ನಿಮ್ಗೆ? ನಿಮ್ಗೆ ಗೊತ್ತಾಗುತ್ತೆ ಹೇಳಿ? ಮನೇಲಿರೋ ದೇವರಿಗೆ ಕೈ ಮುಗಿಯೋದಿಲ್ಲ, ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದಿಲ್ಲ, ದೇವರ ನಾಮಗಳನ್ನ ಜಪಿಸೋದಿಲ್ಲ, ಆಧ್ಯಾತ್ಮದ ಕಡೆ ಶ್ರದ್ಧೆ ಇಲ್ಲ. ಆದ್ರೆ ನಮ್ಮ ಜಾಗವನ್ನ ನಾವು ಇವತ್ತು ಅವರಿಗೆ ಕೈಗೆ ವಶಕ್ಕೆ ಕೊಟ್ಟು ಇವತ್ತು ಅವ್ರ ಮುಂದೆ ನಾವು ಕೈ ಕಟ್ಕೊಂಡು ಕೂತಿದ್ದೇವೆ. ಅವರು ಇವತ್ತು ದೀಪವನ್ನ ಹಚ್ತಾರೆ, ಇವತ್ತು ಅಗರಬತ್ತಿಯನ್ನ ಹಚ್ತಾರೆ, ಅವ್ರು ನಮಗೆ ಹೊಗೆ ಹಾಕ್ತಾರೆ, ಚೊಂಬಲ್ಲಿ ನೀರ್ ಹಾಕ್ತಾರೆ, ನಾವು ಹಾಕಿಸ್ಕೋಬೇಕು. ಎಲ್ಲಿ? ನಮ್ಮ ಜಾಗದಲ್ಲಿ. FIR ನೀವು ನನಗೆ FIR ಕಾಪಿ ಕೊಡಿ, ಓದ್ಕೊಳ್ಳಿ. ಆಮೇಲೆ ನೀವು ವಿಡಿಯೋ ತೆಗೆದುಕೊಳ್ಳೋದಾದ್ರೆ ವಿಡಿಯೋದಲ್ಲಿ ಏನೂ ಇಲ್ಲ. ವಿಡಿಯೋ ನೀವು ಪ್ಲೇ ಮಾಡಿದ್ರೆ ಜಸ್ಟ್ ವಿಡಿಯೋದಲ್ಲಿ RSS ಉದ್ದೇಶಪೂರ್ವಕ ಮಾಡ್ತಾ ಇರೋದು. ಒಬ್ಬರು ಹಿಂದೂ ದೇಶಾಭಿಮಾನಿ, ಒಬ್ಬರು ದೇಶ ರಕ್ಷಣೆ ತುಳಿಬೇಕಂತ ಉದ್ದೇಶ ಅಷ್ಟೇ ಅವರಿಗೆ. ಇರ್ಲಿ, ಏನ್ ಮಾಡಕ್ಕಾಗಲ್ಲ. ನಾವು ಹೊರಗಡೆ ಹೋದಾಗ ಇದೇ ತರ ಆದ್ರೆ ಎಲ್ಲಾ ಸ್ಟೇಷನ್ ಓಡಾಡ್ಬೇಕಾಗುತ್ತೆ. ನಾನು ಇಸ್ಲಾಂ ಆಕ್ರಮಣಕಾರರ ದಾಳಿಗೆ ತುತ್ತಾಗಿದೆ ಎನ್ನುವುದನ್ನು ಅವರಲ್ಲಿ ಅರಿವು ಮೂಡಿಸಲಾಯಿತು. ಇದರಲ್ಲಿ ರಾಂಗ್ ಸೆಂಟೆನ್ಸ್ ಯಾವುದು ಅಂತ ನೀವು ಹೇಳಬೇಕು. ಏನಿದೆ ಸ್ಟೇಟ್ಮೆಂಟ್ ಹಂಗೆ ಕೊಡಿ ನೀವು. FIR ಆಗಿದೆ, ಕೊಟ್ಟಿದ್ದೀವಿ. ಸರಿ, ಆಯ್ತು ಸ್ಟೇಟ್ಮೆಂಟ್ ಅಲ್ಲ ಹೇಳೋದ್ ಬಿಡುವ ಅಜ್ಜಿ. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅವರೆಲ್ಲ ಏನ್ ದಾಳಿ ಮಾಡಿಲ್ವಾ ನಮ್ಮ ದೇಶದ ಮೇಲೆ? ಎಷ್ಟು ಸೋಮನಾಥ್ ದೇವಾಲಯ ಎಲ್ಲ ಹಾಳು ಮಾಡಿಲ್ವಾ? FIR ನಂಬರ್ ಹಾಕಿ ನೋಟಿಸ್ ಕೊಟ್ಟಿದ್ದೀವಿ ನಾವು. ಇನ್ನೇನು ನೋಟಿಸ್ ಕೊಡಿ. ಏನಂತ FIR ಮಾಡಿದ್ರಿ ನೀವು? ನೋಡಿ, FIR ತಗೊಂಡು ನೋಡಿ. ಆಗ್ಲಿ ಕೊಡಿ FIR ಕಾಪಿ. ನೀವು ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ಮಾಡ್ಕೋಬೇಡಿ. ಏನಿದೆ ಅದನ್ನೇ ಕೊಡಿ. ನಾವೇನು ಹಿಂಗೆ ಕೊಡಿ ಹಂಗೆ ಕೊಡಿ ನಾವು ಕೇಳ್ತಾ ಇರೋದೇನಂದ್ರೆ ಇದ್ರಲ್ಲಿ ಕೇಳ್ತಾ ಇರೋದು ಇದ್ರಲ್ಲಿ ರಾಂಗ್ ಸೆಂಟೆನ್ಸ್ ಯಾವುದು FIR ಮಾಡಕ್ಕೆ ಅಂತ. ಸ್ಟೇಟ್ಮೆಂಟ್ ಹಂಗೆ ಕೊಡಿ, ಏನಿಲ್ಲ ಅಂತ. ನಾವು ಹಂಗೆ ಮಾಡಿದ್ರೆ ಅದೇನಿಲ್ಲ ಅಂತ ಕೊಡಿ. ಇಲ್ಲೇ ಇದೆ, ಇಲ್ಲಿ ನೋಡಿ. ಇಂದು ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲ ಹಿಂದೂಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ನಮ್ಮ ಆಹ್ವಾನ ಸ್ವೀಕರಿಸಿ ಹಿಂದೂ ಮಹಾಸಂಘ ಇದು ನಿಮಿಷ ನೋಡಿ. ಇಲ್ಲಿ ಈ ತಿಂಗಳ ಹಿಂದೂ ಮಹಾಸಂಗಮ ಕಾರ್ಯಕ್ರಮಕ್ಕೆ ಸಿದ್ದರ ಬೆಟ್ಟದಲ್ಲಿ ಆಯೋಜಿಸಲಾಗಿತ್ತು. ಹಿಂದೂ ಮಹಾಸಂಗಮವನ್ನು ಆಯೋಜನೆ ಮಾಡಿಕೊಂಡಿದ್ವಿ. ಎಲ್ಲ ಹಿಂದೂಗಳನ್ನು ಸಿದ್ದರ ಬೆಟ್ಟಕ್ಕೆ ಕರೆದೊಯ್ದು ಅದರಲ್ಲಿ ಅರಿವು ಮೂಡಿಸಲಾಯಿತು. ಇಲ್ಲ, ವಿಡಿಯೋದಲ್ಲಿ ನಿಮಗೇನು ಸಿಗೋದಿಲ್ಲ. ಯಾಕೆ ಅಂದರೆ ವಿಡಿಯೋ ಇರೋದು ಸಾಂಗ್. ನೀವು ವಿಡಿಯೋ ಪ್ಲೇ ಮಾಡಿ. ಸಾಂಗ್ ಇಲ್ಲ, ನೋಡಿ. ನಾವು ಕೇಳ್ತಾ ಇರೋದು ಈಗ ನೀವು ಹೇಳ್ಬೇಕು ಅಲ್ಲಿ ಇಸ್ಲಾಮಿಕ್ ಆಕ್ರಮಣ ಆಗಿಲ್ಲ ಅಂತ. ಹೆಂಗ್ ಪ್ರವೋಕ್ ಆಯ್ತು? ಇರೋದನ್ನ ಹೇಳ್ಬಾರ್ದು. ಸಂಬಂಧ ನೀವು ನಾವೇನ್ ಮಾತಾಡಿಲ್ವಲ್ಲ, ಅದು ಯಾಕೆ ಮಾತಾಡಿದ್ರು ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ನನ್ನ ಮೇಲೆ ಯಾಕೆ ಮಾಡ್ತಿರೋದನ್ನ? ಸಿದ್ದರ ಬೆಟ್ಟ ಆಕ್ರಮಣಕ್ಕೆ ತುತ್ತಾಗಿರೋ 100% ಸತ್ಯ. ಅದನ್ನ ನಾವು ಹೇಳ್ತೀವಿ. ನಾವು ಯಾವುದೇ ಇಸ್ಲಾಂ ತಪ್ಪ ಬಗ್ಗೆ ಹೇಳಿದೀವ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದೀವ, ಹಿಂದೂಗಳ ಆಲಸ್ಯದಿಂದ ಆಕ್ರಮಣಕ್ಕೆ ತುತ್ತಾಯ್ತು ಅಂತ. ಆ ರೀತಿ ಆಕ್ರಮಣ ಭಾರತದಲ್ಲಿ 100 ದೇವಾಲಯಗಳು, 100 ಬೆಟ್ಟಗಳು ತುತ್ತಾಗಿದ್ದಾವೆ. ಹಿಂದೂ ಸಮಾಜೋತ್ಸವ ನಡೆಸಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಹನುಮ ಜಯಂತಿ DJ
ಹಾಕಕ್ಕೆ ಸಾಂಗ್ಗಳನ್ನ ಈ ಸಾಂಗ್ಗಳನ್ನ ಬಳಸಕ್ಕಿಲ್ಲ ಅಂತ ಕೊಟ್ಟು ಅದ್ರಲ್ಲಿ ಏನಿತ್ತು ಗೊತ್ತಾ? ಒಂದು ಭಾವನೆ ಇರುತ್ತೆ, ಏನೋ ಒಂದು ನಾಟ್ಯ ಗೊತ್ತಾ? ಮುಂದೆ ಮಾತ್ರ ಎಷ್ಟು ಹಾಡು ಹಾಕಕ್ಕಿಲ್ಲ ಅಂತ ಕೊಡಿ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.